ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಆವರ್ತಿ ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ತಿಳಿದುಕೊಳ್ತಾ ಇದ್ದೇವೆ. ನಿಮ್ಮ ಫೋನ್ ಕರೆಗಳು, ನಿಮ್ಮ ಅನಿಸಿಕೆಗಳು ನಮಗೆ ಕೇಳೋದ್ರಲ್ಲಿ ನಮಗೆ ಅನಿಸ್ತದೆ ನೀವು ಇದೊಂದು ಬಹಳ ಒಳ್ಳೆಯ ಅಥವಾ ವೀಕ್ಷಕರ ನೆಚ್ಚಿನ ಕಾರ್ಯಕ್ರಮ ಎಂಬುದಾಗಿ. ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕರು ಯೇಸು ಕ್ರಿಸ್ತನ ತಿಳ್ಕೊಳ್ಳೋದಕ್ಕೂ ಕಾರಣವಾಯಿತು ಎಂಬುದಾಗಿ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಇವತ್ತು ಕೂಡ ಈ ಕಲಿಯುವಿಕೆಯನ್ನು ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ. ಅವರು ಸತ್ಯವೇದದ ಪ್ರಾಧ್ಯಾಪಕರು ಕೂಡ ಆಗಿರ್ತಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಈ ಒಂದು ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಕಲಿಯುವಿಕೆಯ ಈ ಕಾರ್ಯಕ್ರಮದಲ್ಲಿ ಕಳೆದ ಸಂಚಿಕೆಯಲ್ಲಿ ನಾವು ಯೇಸು ಕ್ರಿಸ್ತನ ಜನನದ ಹಿನ್ನೆಲೆಯಲ್ಲಿ ಯಹೂದ್ಯರ ಧಾರ್ಮಿಕ ವಿಷಯಗಳನ್ನು ನಾವು ಕಲಿತ್ಕೊಂಡೆವು, ಅನೇಕ ವಿಷಯಗಳು. ಇವತ್ತು ಆ ಯೇಸು ಕ್ರಿಸ್ತನು ಹುಟ್ಟುವಂಥ ಆ ಕಾಲಘಟ್ಟದಲ್ಲಿ ನಾವು ನೋಡುವಾಗ ಅನೇಕ ಧಾರ್ಮಿಕ ಗುಂಪುಗಳನ್ನು ನಾವು ನೋಡ್ತಿದ್ದೇವೆ, ಸತ್ಯವೇದದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದರ ಬಗ್ಗೆ ನಿಮಗೆ ವಿವರಿಸ್ಬೋದು ಭಾಷೆ? ಖಂಡಿತ. ನಾವು ಯೇಸು ಕ್ರಿಸ್ತನ ಜನನ ಮತ್ತು ಯೇಸು ಕ್ರಿಸ್ತನ ಸೇವಾ ಕಾಲದಲ್ಲಿ ಇಸ್ರಾಯೇಲರಲ್ಲಿ ಅಥವಾ ಯಹೂದ್ಯರಲ್ಲಿ ಅನೇಕ ಧಾರ್ಮಿಕ ಪಂಗಡಗಳಿತ್ತು. ನಾವು ಲೆಕ್ಕ ಹಾಕೋದಾದ್ರೆ ಒಂದು 7 ರೀತಿಯ ಪಂಗಡಗಳು ಇದ್ದದಾಗಿ ನಾವು ನೋಡ್ತೇವೆ. ಅದರಲ್ಲಿ ಬಹಳಷ್ಟು ಪ್ರಾಧಾನ್ಯತೆ ಉಳ್ಳಂತಹ ಒಂದು ಗುಂಪು ಫರಿಸಾಯರು, ಆಮೇಲೆ ಸದ್ದುಕಾಯರು, ಆಮೇಲೆ ಶಾಸ್ತ್ರಿಗಳು, ಮತ್ತು ಎಸ್ತೋನ್ಯರು ಅಂತೇಳಿ, ಮತ್ತು ಕುಮ್ರಾನ್ ಸಮಾಜ ಅಂತೇಳಿ, ಮತ್ತು ಮತಾಭಿಮಾನಿಗಳು ಅಥವಾ ಜಿಲೋಟ್ಸ್ ಎಂಬುದಾಗಿ ಕರೀತಾರೆ. ಕೊನೆಯದಾಗಿ ಹೇರೋದ್ಯರು. ಹೀಗೆ 7 ವಿವಿಧ ಪಂಗಡಗಳು ಅಥವಾ ಗುಂಪುಗಳು ಯಹೂದ್ಯರೊಳಗಿತ್ತು. ಇವರೆಲ್ಲ ಯಹೂದ್ಯರಾಗಿದ್ದಾಗ್ಯೂ ಸಹ ವಿವಿಧ ತತ್ವಗಳನ್ನು ಮತ್ತು ಅವರದೇ ಆದಂತಹ ಕೆಲವೊಂದು ಆಚಾರ ವಿಚಾರಗಳನ್ನು ನಡೆಸಿಕೊಂಡು ಹೋಗುವಂತಹ ಯಹೂದ್ಯರ ವಿವಿಧ ಗುಂಪುಗಳಾಗಿದ್ದಾರೆ ಇವರು. ಯೇಸು ಕ್ರಿಸ್ತನ ಕಾಲದಲ್ಲಿ ಇದರಲ್ಲಿ ಫರಿಸಾಯರು ಮತ್ತು ಸದ್ದುಕಾಯರು ಬಹಳ ಪ್ರಾಮುಖ್ಯವಾದಂಥ 2 ಗುಂಪುಗಳಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ. ಫಸ್ಟ್ ನಾವು ಸತ್ಯವೇದದಲ್ಲಿ ನೀವು ಹೇಳಿದ ಹಾಗೆ ಫರಿಸಾಯರು ಮತ್ತು ಸದ್ದುಕಾಯರ ಬಗ್ಗೆ ಬಹಳ ನಾವು ನೋಡ್ತೇವೆ, ಶಾಸ್ತ್ರಿಗಳು. ಹಾಗೆ 7 ಗುಂಪುಗಳ ಕುರಿತಾಗಿ ನೀವು ಹೇಳಿದ್ದೀರಾ. ನಮ್ಮ ವೀಕ್ಷಕರಿಗೆ ಕುತೂಹಲ ಇದೆ. ಮುಖ್ಯವಾಗಿ ಈಗ ಫರಿಸಾಯರ ಬಗ್ಗೆ ನೋಡಿದರೆ, ಫರಿಸಾಯರು ಎಲ್ಲಿಂದ ಪ್ರಾರಂಭವಾಗ್ತಾರೆ? ಅವರು ಯಹೂದ್ಯರಲ್ಲಿ ಆ ಗುಂಪು ಎಲ್ಲಿಂದ ಪ್ರಾರಂಭವಾಗ್ತದೆ? ಅಂದರೆ ಯಹೂದ್ಯ ಬರಹಗಾರನಾದ ಜೋಸಿಫಸ್ ಹೇಳುವಂಥದ್ದು BC 2ನೇ ಶತಮಾನದಿಂದಲೇ ಈ ಗುಂಪಿನವರು ಇದ್ದಾರೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ಬಹಳ ಹಿಂದಿನಿಂದಲೂ ಇವರಿದ್ದಾರೆ. ಪ್ರತ್ಯೇಕವಾಗಿ ಇಸ್ರಾಯೇಲರು ಪ್ರವಾಸಕ್ಕೆ ಅಥವಾ ಗುಲಾಮತನಕ್ಕೆ ಹೋಗುವಂತಹ ಕಾಲದಲ್ಲಿ ಧರ್ಮಶಾಸ್ತ್ರ ಸಂಪೂರ್ಣವಾಗಿ ನಾಶವಾಗಿ ಹೋಗುವ ಒಂದು ಹಂತದಲ್ಲಿತ್ತು. ಆ ಸಮಯದಲ್ಲಿ ಧರ್ಮಶಾಸ್ತ್ರವನ್ನು ಸಂರಕ್ಷಿಸುವುದಕ್ಕಾಗಿ ಯಹೂದ್ಯರಿಂದ ಒಂದು ಗುಂಪು ಅದಕ್ಕೋಸ್ಕರ ಸಮರ್ಪಣೆಗೊಂಡು ಬೇರ್ಪಡ್ತಾರೆ. ಅಂದರೆ ಅವರ ಮೂಲ ಧ್ಯೇಯ ಧರ್ಮಶಾಸ್ತ್ರವನ್ನು ಕಾಪಾಡಬೇಕು. ಈಗ ಗುಲಾಮತನಕ್ಕೆ ಹೋದಾಗ ಅಲ್ಲಿ ಹೋಗಿ ಅಲ್ಲಿನ ದೇವತೆಗಳನ್ನು ಆರಾಧಿಸಿ ಅಲ್ಲಿನ ಸಂಸ್ಕೃತಿಯನ್ನು ಪಾಲಿಸಿ ಧರ್ಮಶಾಸ್ತ್ರವನ್ನು ಮರೆತು ಹೋದಂತಹ ಒಂದು ಕಾಲಘಟ್ಟವಿತ್ತು. ಆವಾಗ ಯಹೂದ್ಯರಲ್ಲಿ ಈ ಫರಿಸಾಯರು ಎಂಬಂತಹ ಸಮೂಹ ಧರ್ಮಶಾಸ್ತ್ರವನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡದೆ ಅದನ್ನು ಪಾಲಿಸುವುದಕ್ಕೋಸ್ಕರ ಜನರನ್ನು ನಿರ್ಬಂಧಪಡಿಸುವ ಮತ್ತು ಅದಕ್ಕೋಸ್ಕರ ಜನರನ್ನು ಉತ್ಸಾಹಪಡಿಸುವಂತಹ ಒಂದು ಗುಂಪಾಗಿತ್ತು. ವಾಸ್ತವಿಕವಾಗಿ ಫರಿಸಾಯರು ಎಂಬಂತಹ ಒಂದು ಗುಂಪು ಇಸ್ರಾಯೇಲಲ್ಲಿ ಇದ್ದದ್ದೇ ಇಸ್ರಾಯೇಲರು ನಿಜವಾಗಿ ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ಒಂದು ಕಾರಣ. ಅವರಲ್ಲಿ ಅನೇಕ ಲೋಪದೋಷಗಳಿದೆ, ಆದರೆ ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ಅಂತಂದರೆ ಇಂತಹ ಗುಲಾಮಗಿರಿಗೆ ಹೋದಂತಹ ಸಮಯದಲ್ಲಿ, ಹಿಂಜಾರಿ ಹೋದಂತಹ ಸಮಯದಲ್ಲಿ ಇಂತಹ ಒಂದು ಗುಂಪು ಧರ್ಮಶಾಸ್ತ್ರವನ್ನು ಕಾಪಾಡುವುದಕ್ಕಾಗಿ ಇದ್ದದ್ದರಿಂದಲೇ ಇವತ್ತು ಇಸ್ರಾಯೇಲ್ ನೆಲೆ ನಿಂತಿರುವಂಥದ್ದು. ಆದ್ದರಿಂದ ಅವರಲ್ಲಿ ಲೋಪದೋಷಗಳು ಇದ್ದಾಗ್ಯೂ ಸಹ ಒಳ್ಳೆಯ ಗುಣಗಳನ್ನು ನಮಗೆ
ಕಾಣಲಿಕ್ಕೆ ಸಾಧ್ಯ. ಅಂದರೆ ಪ್ರಾರಂಭ ದಿವಸಗಳಲ್ಲಿ ಮೋಶೆಯಿಂದ ಕೊಡಲ್ಪಟ್ಟಂಥ ಇದನ್ನು ಪ್ರವಾದಿಗಳು ಹಾಗೆ ಕಾಪಾಡ್ತಾ ಬಂದ ಆ ಕಾಲಘಟ್ಟದಲ್ಲಿ ಸೆರೆ ಹೋದ ಕಾಲದಲ್ಲಿ ಯಾರು ಇರಲಿಲ್ಲ. ಅಂದರೆ ಇಸ್ರಾಯೇಲರಿಗೆ ಕತ್ತಲೆಯ ಆ ಕಾಲಘಟ್ಟದಲ್ಲಿ ಯಾರಿಲ್ಲ. ಪ್ರತ್ಯೇಕವಾಗಿ ಮಲಾಕಿಯನಿಂದ ಮತಾಯನ ತರ್ಕ ಇರತಕ್ಕಂಥ 400 ವರ್ಷದ ಕತ್ತಲೆಯ ಒಂದು ಕಾಲಘಟ್ಟವಿದೆ. ಅದಕ್ಕೆ ಕತ್ತಲೆ 400 ವರ್ಷಗಳು. ಹೌದು. ಅಂದರೆ ಆ ಸಮಯದಲ್ಲಿ ಯಾವ ಪ್ರವಾದಿಗಳು ಇರಲಿಲ್ಲ. ಆ ಸಮಯದಲ್ಲಿ ಇಸ್ರಾಯೇಲರು ಬಹಳಷ್ಟು ಹಿಂಜಾರಿದಂತಹ ಅನುಭವ. ಆ ಸಮಯದಲ್ಲಿ ವಿವಿಧ ರಾಜಕೀಯ ಗುಂಪುಗಳು ನಾನು ಹೇಳಿದೆ ಕಳೆದ ಸಂಚಿಕೆಗಳಲ್ಲಿ, ಈ 400 ವರ್ಷದ ಕಾಲಘಟ್ಟ ಕಲಿಯುವುದಾದರೆ ಬಾಬಿಲೋನ್ ಪತನಗೊಂಡು ಮೇದ್ಯಪಾರ್ಸ್ಯ ಬಂತು, ಮೇದ್ಯಪಾರ್ಸ್ಯ ಪತನಗೊಂಡು ಗ್ರೀಸ್ ಸಾಮ್ರಾಜ್ಯ ಪ್ರಬಲವಾದಂತಹ ಒಂದು ಕಾಲಘಟ್ಟವಾಗಿತ್ತು ಈ 400 ವರ್ಷದ ಚರಿತ್ರೆ. ಆಮೇಲೆ ರೋಮ್ ಆಧಿಪತ್ಯ ಬರ್ತಾ ಇದೆ. ಈ ಕಾಲಘಟ್ಟದಲ್ಲೆಲ್ಲ ಅವರು ವಿವಿಧ ಸಂಸ್ಕೃತಿ ಭಾಷೆಗಳಲ್ಲಿ ಹಾದು ಹೋದರು. ಆ ಸಮಯದಲ್ಲಿ ಧರ್ಮಶಾಸ್ತ್ರವನ್ನು ಅನೇಕರು ಮರೆತು ಬಿಟ್ಟರು. ಆವಾಗ ಧರ್ಮಶಾಸ್ತ್ರವನ್ನು ಪರಿಪಾಲಿಸುವುದಕ್ಕಾಗಿ ಸಂರಕ್ಷಿಸುವ ಸಲುವಾಗಿ ಜನರಿಂದ ಪ್ರಭಾವಿತಗೊಂಡು ಎದ್ದು ಬಂದಂಥ ಒಂದು ಗುಂಪಾಗಿದೆ ಫರಿಸಾಯರು. ಫರಿಸಾಯರು ಉಂಟಾಗಲಿಕ್ಕೆ ಒಂದು ಕಾರಣ ಹಸೀದೀಮ್ ಎಂಬಂತಹ ಒಂದು ಗುಂಪಿತ್ತು ಮೊದಲು. ಅಂದರೆ ಅವರು ಭಕ್ತಿ ಉಳ್ಳವನು ಎಂಬ ಪದವಾಗಿದೆ ಅದರ ಅರ್ಥ. ಹಸೀದಿಯನ್ನರು ಅಂತ ನಾವು ಅವರನ್ನು ಕರೀತೇವೆ. ಅವರು ಭಕ್ತಿಯಿಂದ ಜೀವಿಸುವಂಥ ಒಂದು ಗುಂಪು ಜನರಾಗಿದ್ದರು. ಇವರ ಕುರಿತಾಗಿ ಮಕ್ಕಾಬಿನ ಕೃತಿಗಳು ಎಂಬಂತಹ ಪುಸ್ತಕದಲ್ಲಿ ಇವರ ಕುರಿತ ಉಲ್ಲೇಖನೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ. ಅಂದರೆ ಪರ್ಷಿಯಾಕ್ಕೆ ಅಥವಾ ಪಾರಸಿಯ ಸಾಮ್ರಾಜ್ಯಕ್ಕೆ ಯಹೂದ್ಯರು ಪ್ರವಾಸಿಗಳಾಗಿ ಹೋದಾಗ ಈ ವಿಭಾಗದವರು ಇದ್ದರು ಎಂಬುದಾಗಿ ಮಲಾಕಿಯನ ಗ್ರಂಥ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಕಾಣುವಂಥ 3:16ರಲ್ಲಿ ಕಾಣುವಂಥ ಗುಂಪು ಇವರೇ ಅಸೀದಿಯನ್ಸ್ ಎಂಬುದಾಗಿ ವೇದ ಪಂಡಿತರು ಹೇಳ್ತಾರೆ. ಇವರಿಂದ ಉಂಟಾದಂಥ ಒಂದು ಗುಂಪಾಗಿದೆ ಫರಿಸಾಯರು. ಇವರಿಂದ ಪ್ರಭಾವಿತರಾಗಿ ಮುಂದೆ ಬಂದವರಾಗಿದ್ದಾರೆ ಫರಿಸಾಯರು. ಇವರು ಧರ್ಮಶಾಸ್ತ್ರ ಸಂಬಂಧವಾಗಿ ಧರ್ಮಶಾಸ್ತ್ರವನ್ನು ಕಾಪಾಡುವಂಥ ಒಬ್ಬ ಸೈನಿಕನಾಗಿ ಧರ್ಮಶಾಸ್ತ್ರವನ್ನು ನೆಲೆನಿಲ್ಲಿಸುವುದಕ್ಕಾಗಿ ಯಾವ ಮಟ್ಟಕ್ಕೂ ಹೋರಾಡಲಿಕ್ಕೆ ಸಿದ್ಧತೆ ಇದ್ದಂತಹ ಒಂದು ಜನರಾಗಿದ್ದರು ಅಸೀದಿಯನ್ನರು. ಇವರಿಂದ ಪ್ರಭಾವಿತರಾಗಿ ಹುಟ್ಟಿಕೊಂಡಂಥ ಒಂದು ಗುಂಪಾಗಿದೆ ಫರಿಸಾಯರು. ಇವರು ಎಸ್ರನ ಕಾಲದಿಂದಲೇ ಇದ್ದರು ಅಂತ ಒಂದು ಗುಂಪು ವೇದ ಪಂಡಿತರು ಹೇಳ್ತಾ ಇದ್ದಾರೆ. ಯಾಕಂದರೆ ಎಸ್ರ ಧರ್ಮಶಾಸ್ತ್ರಕ್ಕೆ ಬಹಳ ಪ್ರಾಧಾನ್ಯತೆ ಕೊಟ್ಟಂತಹ ಒಬ್ಬ ಶಾಸ್ತ್ರಿಯಾಗಿದ್ದ. ಆತನ ಕಾಲದಿಂದಲೇ ಇವರಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪೆರುಸೀಮ್ ಎಂಬ ಇಬ್ರಿಯ ಪದದ ಅರ್ಥ ಬೇರ್ಪಡುವುದು ಅಥವಾ ಬೇರ್ಪಟ್ಟವರು ಎಂಬುದು. ಆ ಪೆರುಸೀಮ್ ಎಂಬ ಪದದಿಂದಲೇ ಫರಿಸಾಯರು ಎಂಬ ಪದ ಆ ಒಂದು ಹೆಸರು ಬಂದಿರುವಂಥದ್ದು. ಅಂದರೆ ಅವರ ಹೆಸರಿನ ಅರ್ಥವೇ ಬೇರ್ಪಟ್ಟವರು ಎಂಬುದಾಗಿ. ಅಂದರೆ ಲೋಕದ ವ್ಯವಸ್ಥೆಗಳಿಂದ. ಯಾಕಂದರೆ ಯಹೂದ್ಯರು ಈ ಕಾಲಾಂತರಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಪ್ರವಾಸಿಗಳಾಗಿ ಹೋಗಿ ಅವರ ಧರ್ಮಶಾಸ್ತ್ರದ ಮೇಲಿರುವ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಹಾಳಾಗಿ ಹೋದಂಥ ಒಂದು ಕಾಲಘಟ್ಟ. ಆ ಸಮಯದಲ್ಲಿ ಅವರಿಗಿಂತ ವಿಭಿನ್ನರಾಗಿ ಬೇರ್ಪಟ್ಟು ನಾವು ನಿಜವಾಗಿಯೂ ಧರ್ಮಶಾಸ್ತ್ರವನ್ನು ಪಾಲಿಸುವರು ಎಂಬುದಾಗಿ ಜನರಿಗೆ ತೋರ್ಪಡಿಸಿಕೊಂಡು ಅದನ್ನು ಪಾಲಿಸುವುದಕ್ಕಾಗಿ ಇತರ ಯಹೂದ್ಯರಿಂದ ಬೇರ್ಪಡಿಸಿಕೊಂಡಂಥ ಒಂದು ಗುಂಪು, ಅದೇ ಫರಿಸಾಯರು ಎಂಬ ಪದದ ಅರ್ಥ ಬೇರ್ಪಟ್ಟವರು ಎಂಬುದಾಗಿ. ಇವರಲ್ಲಿ 7 ವಿಭಾಗಗಳಿದೆ ಅಂತ ಹೇಳ್ತಾರೆ. ಸರಿಯಾಗಿ ಗೊತ್ತಿಲ್ಲ. ಈ ಫರಿಸಾಯರಲ್ಲೇ 7 ಗುಂಪು 7 ವಿಭಾಗದವರು ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಇವರ ಒಂದು ಪ್ರತ್ಯೇಕತೆ ಅಂದರೆ ರಿಟರ್ನ್ ಲಾ ಇದೆ, ಮೋಶೆ ಮೂಲಕವಾಗಿ ಬರೆಯಲ್ಪಟ್ಟ ಧರ್ಮಶಾಸ್ತ್ರವಿದೆ. ಅದಕ್ಕಿಂತ ಮೌಖಿಕ ಧರ್ಮಶಾಸ್ತ್ರ ಇದೆ. ಅಂದರೆ ಏನು ಮೌಖಿಕ ಧರ್ಮಶಾಸ್ತ್ರ ಅಂತ ಹೇಳಿದರೆ, ಮೌಖಿಕ ಅಂತ ಹೇಳಿದರೆ ಬಾಯಿ ಮಾತಿನಿಂದ ವರ್ಗಾವಣೆಗೊಂಡಿರುವಂತಹ ನಿಯಮಾವಳಿಗಳು. ಅದಕ್ಕೆ ಈ ಫರಿಸಾಯರು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾಯಿದ್ರು. ಅಂದರೆ ಪಂಚಗ್ರಂಥಗಳಾದಂತಹ ಪೆಂಟಟುಕ್ ಪಂಚಗ್ರಂಥಗಳಿದೆ, ಅದನ್ನು ತೋರಾ ಅಂತ ಕರೀತಾರೆ. ಈ ತೋರಾಗಿಂತ ತಲ್ಮೂದ್ಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಫರಿಸಾಯರು ಕೊಡ್ತಾರೆ. ಅಂದರೆ ತಲ್ಮೂದ್ ಅಂತ ಹೇಳಿದರೆ ಮೌಖಿಕ ತತ್ವಗಳು ಅಂತ. ಅಂದರೆ ಹಿಂದಿನ ಕಾಲದಿಂದಲೇ ಬಾಯಿ ಮಾತಿನಿಂದ ಮೂಲಕ ಮಾಡಿಕೊಂಡಂತಹ ಕೆಲವು ಉಪದೇಶಗಳು, ಹಿರಿಯರಿಂದ ಹೇಳಿಕೊಂಡದ್ದು, ಅದಕ್ಕೆ ತಲ್ಮೂದ್ ಅಂತ ಕರೀತಾರೆ.
ಈ ತಲ್ಮೂದುಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಫರಿಸಾಯರು ಕೊಡ್ತಾ ಇದ್ದರು. ಇವರ ಉಪದೇಶ ನಾವು ಸರಿಯಾಗಿ ಕಲಿಯುವುದಾದರೆ ಬಹಳಷ್ಟು ಕಠಿಣವಾದಂತಹ ಉಪದೇಶ ಪಾಲಿಸುವವರು. ನಾವು ಸುವಾರ್ತೆಗಳಲ್ಲಿ ಇವರ ಬಗ್ಗೆ ಕಲಿಯುವಾಗ ಇವರು ದೇವರಿಗೋಸ್ಕರ ಕೊಡುವುದರಲ್ಲಿ ದಶಮಭಾಗದ ಕಾರ್ಯದಲ್ಲಿ ಭಾಳ ಸ್ಟ್ರಿಕ್ಟು. ಅವರ 10ರಲ್ಲಿ 1 ದಶಮಭಾಗ ದೇವರಿಗಾಗಿ ಕಾಣಿಕೆ ರೂಪದಲ್ಲಿ ಕೊಡ್ತಾರೆ. ಮತ್ತು ಇವರು ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸ್ತಾಯಿದ್ರು. ಎಲ್ಲ ಇದ್ದರೂ ದೇವಾಲಯಕ್ಕೆ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಯೇಸು ಸ್ವಾಮಿ ಅದರ ಬಗ್ಗೆ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಒಬ್ಬ ಫರಿಸಾಯನು ಒಬ್ಬ ಸುಂಕದವನು ದೇವಾಲಯದಲ್ಲಿ ಬಂದು, ಯಾಕಂದರೆ ಫರಿಸಾಯನ ಎಲ್ಲೇ ಇದ್ದರೂ ಅವನು ಸಮಯಕ್ಕೆ ಸರಿಯಾಗಿ ದೇವಾಲಯಕ್ಕೆ ಬಂದು ಅವನು ಪ್ರಾರ್ಥನೆ ಮಾಡ್ತಾಯಿದ್ರು. ಆ ಆತ್ಮನ ಅಸ್ತಿತ್ವದಲ್ಲಿ ಮತ್ತು ಆತ್ಮನ ವ್ಯಕ್ತಿತ್ವದಲ್ಲಿ ಅವರು ನಂಬ್ತಾ ಇದ್ರು. ಆತ್ಮ ಇದೆ ಎಂಬುದಾಗಿ ನಂಬ್ತಾರೆ. ಆತ್ಮನಿಗೊಂದು ವ್ಯಕ್ತಿತ್ವವಿದೆ, ಸತ್ತ ಮೇಲೆ ಅದು ನ್ಯಾಯ ತೀರ್ಪಿನ ಮುಂದೆ ನಿಲ್ಲಬೇಕು, ಅದಕ್ಕೊಂದು ಅಮರತ್ವ ಇದೆ ಎಂಬ ಸಂಗತಿಯನ್ನು ಫರಿಸಾಯರು ನಂಬ್ತಾ ಇದ್ದರು. ಮತ್ತು ಶರೀರಕ್ಕೆ ಒಂದು ಪುನರುತ್ಥಾನ ಇದೆ ಅಂತ ನಂಬ್ತಾರೆ. ಅಂದರೆ ಸತ್ತ ಮೇಲೆ ಒಂದು ಪುನರುತ್ಥಾನ ಇದೆ ಅಂತ ಅವ್ರು ನಂಬ್ತಾರೆ. ಮತ್ತು ಸತ್ತ ಮೇಲೆ ನಾವೆಲ್ಲರೂ ನ್ಯಾಯ ತೀರ್ಪಿನ ಮುಂದೆ ನಿಲ್ಲಬೇಕು, ಒಂದು ನ್ಯಾಯ ತೀರ್ಪಿದೆ ಅಂತ ಇವರು ನಂಬ್ತಾರೆ. ನ್ಯಾಯ ತೀರ್ಪು ಆದ ಮೇಲೆ ಒಂದು ಶಿಕ್ಷೆ ಇದೆ, ಶಿಕ್ಷೆಯಲ್ಲೂ ಅವರು ನಂಬ್ತಾರೆ. ಅದಾದ ಮೇಲೆ ಇವರ ಒಂದು ಪ್ರತ್ಯೇಕತೆ ಸಬ್ಬತ್ ಆಚರಣೆ. ಸಬ್ಬತ್ ದಿನವನ್ನು ಇವರು ವಿಶೇಷವಾಗಿ ಎಣಿಸ್ತಾ ಇದ್ರು. ಸಬ್ಬತ್ ಆಚರಣೆ ಅವರು ತಪ್ಪದೇ ಮಾಡ್ತಾಯಿದ್ರು. ಅದೆಲ್ಲೇ ಇದ್ದರೂ ಫರಿಸಾಯರು ಸಬ್ಬತ್ತನ್ನು ಬಹಳ ಅಗಮ್ಯವಾಗಿ ಎಣಿಸ್ತಾ ಇದ್ದರು. ಮತ್ತು ಅವರು ವಾರಕ್ಕೆ 2 ದಿವಸ ಉಪವಾಸ ಮಾಡ್ತಾಯಿದ್ರು. ಅದು ಅವರಿಗೆ ಕಂಪಲ್ಸರಿ ಆಗಿತ್ತು. ವಾರಕ್ಕೆ 2 ಸಾರಿ ಅವರು ಉಪವಾಸ ಮಾಡ್ತಾರೆ. ದಿನದಲ್ಲಿ 3 ಸಾರಿ ಅವರು ಪ್ರಾರ್ಥನೆ ಮಾಡ್ತಾರೆ. ಈ ರೀತಿ ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡುವುದರಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಅವರು ವಹಿಸ್ತಾ ಇದ್ದರು. ಇದು ಇವರಲ್ಲಿ ನಾವು ಕಲಿಯತಕ್ಕಂತಹ ಕೆಲವು ಇವರ ನಡವಳಿಕೆಗಳು ಅಥವಾ ಉಪದೇಶಗಳು. ಅಂದರೆ ಎಲ್ಲಿಯೂ ಅವರು ಕಾಂಪ್ರಮೈಸ್ ಆಗೋದಿಲ್ಲ. ಅಂದರೆ ಅವರು ಅದನ್ನು ಪಾಲಿಸಲಿಕ್ಕೋಸ್ಕರ ಎಲ್ಲಿಗೆ ಯಾವ ಮಟ್ಟಕ್ಕೂ ಬೇಕಾದರೂ ಹೋಗಲಿಕ್ಕೆ ಅವರು ತಯಾರಾಯಿದ್ರು. ಚರಿತ್ರೆಗಾರರು ಹೇಳುವಂಥದ್ದು, ನಂತರದ ಕಾಲದಲ್ಲಿ ಹಿಲ್ಲೇಲ್ ಮತ್ತು ಶಮ್ಮಾಯಿ ಎಂಬಂತಹ 2 ಗುಂಪಾಗಿ ಇವರು ವಿಭಾಗಿಸಲ್ಪಟ್ಟರು. ಹಿಲ್ಲೇಲ್ ಮತ್ತು ಶಮ್ಮಾಯಿ ಎಂಬಂಥ 2 ಗುಂಪಾಯಿತು. ಅನಂತರ ಇವರು ಧರ್ಮಶಾಸ್ತ್ರವನ್ನು ಈ 2 ಗುಂಪಾಗಿ ಬೇರ್ಪಡಿಸಿಕೊಂಡು ಅವರು ಕಲಿಸ್ತಾ ಇದ್ದರು ಅಂತ ಚರಿತ್ರೆಗಳಲ್ಲಿ ನಾವು ಕಲಿತೇವೆ. ಇನ್ನು ಇವರಿಂದ ನಾವು ಕಲಿಯತಕ್ಕಂತಹ ಕೆಲವು ಕೆಟ್ಟ ಸ್ವಭಾವಗಳೇನಂತ ಅಂದರೆ ಡಿಮೆರಿಟ್ಸ್ ಅಂತ ಹೇಳ್ತೇವಲ್ವ. ಏನಂತಂದರೆ ಇವರು ಧರ್ಮಶಾಸ್ತ್ರವನ್ನು ಅನುಸರಿಸ್ತಾರೆ, ಅದರ ಗುಡಿಸಿಗಾದರೂ ಬದಲಾವಣೆ ಆಗದೆ ಅದನ್ನು ಅನುಸರಿಸುವರಾದರೂ ದೇವರು ಯಾವ ಉದ್ದೇಶದಿಂದ ಧರ್ಮಶಾಸ್ತ್ರವನ್ನು ಕೊಟ್ಟರು ಎಂಬುದನ್ನು ಮರೆತು ಬಿಟ್ಟಿದ್ದರು ಇವರು. ಅಂದರೆ ಧರ್ಮಶಾಸ್ತ್ರದಲ್ಲಿ ಇವರು ಬಹಳ ಅಭಿಮಾನಿಗಳು, ಆದರೆ ಯಾವ ಉದ್ದೇಶದಿಂದ ದೇವರು ಅದನ್ನು ಕೊಟ್ಟನು ಎಂಬುದನ್ನು ಇವರು ಅರ್ಥ ಮಾಡಿಕೊಳ್ಳದೆ ಇವರು ಅದರ ಹೊರಗಣ ಸಂಗತಿಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಅವರು ಕೊಡ್ತಾ ಇದ್ದಾರೆ. ಅಂದರೆ ಅವರಿಗೆ ಮೂಲ ಬೇಡ. ಯಾವ ಉದ್ದೇಶಕ್ಕಾಗಿ ದೇವರು ಅದನ್ನು ಕೊಟ್ಟರು. ಈಗ ಸಬ್ಬತ್ ಆಚರಣೆ, ಸಬ್ಬತ್ತನ್ನು ಹಬ್ಬದ ದಿನದಲ್ಲಿ ನೀವು ಬೇರೆ ಯಾವ ಕೆಲಸ ಮಾಡೋದು, ವಿಶ್ರಾಂತಿಯ ದಿವಸ, ಅದೊಂದು ಒಳ್ಳೆಯ 10 ಆಜ್ಞೆಗಳಲ್ಲಿ ಒಂದು ಒಳ್ಳೆಯ ಆಜ್ಞೆ ಆಗಿದೆ ಸಬ್ಬತ್ ಆಚರಣೆ ಮಾಡಬೇಕು ಅಂತ. ಆದರೆ ಅದಕ್ಕೆ ಅವರು ಏನು ಮಾಡ್ತಾರೆ, ಬೇರೆ ವ್ಯಾಖ್ಯಾನಗಳನ್ನು ಮಾಡಿ ಅವತ್ತು ಇಷ್ಟು kg ಎತ್ತಬಹುದು, ಇಷ್ಟು ದೂರ ನಡೆಯಬಹುದು, ಈ ರೀತಿ ಅವರೇ ನಿಯಮಗಳನ್ನು ಮಾಡಿಕೊಂಡು ಅದನ್ನು ಮನುಷ್ಯನಿಗೆ ಭಾರವಾಗುವ ರೀತಿಯಲ್ಲಿ ಮಾಡ್ತಾರೆ. ಆ್ಯಕ್ಚುಲಿ ದೇವರು ನಿಯಮ ಕೊಟ್ಟದ್ದು ಮನುಷ್ಯನಿಗೆ ಭಾರವಾಗಲಿಕ್ಕಲ್ಲ, ಮನುಷ್ಯನಿಗೆ ಹಗುರ ಆಗಲಿಕ್ಕೆ. ಆದರೆ ಈ ನಿಯಮವೇ ಅವರಿಗೆ ಭಾರವಾಗಿ ಮಾರ್ಪಡಿಸ್ತಾ ಇದ್ದಾರೆ. ನಾನು ಹೇಳಿದ್ದು ಅರ್ಥ ಆಯಿತು ಅಂತ ನೆನೆಸ್ತೇನೆ. ಹಗುರವಾಗಿ ಜೀವನ ನಡುವುದಕ್ಕಾಗಿ ದೇವರು ನಮಗೆ ಧರ್ಮಶಾಸ್ತ್ರ ಕೊಟ್ಟರು, ಆದರೆ ಅದನ್ನು ಅವರ ಮೇಲೆ ಒಂದು ಹೊರೆಯಾಗಿ ಮಾರ್ಪಡಿಸ್ತಾರೆ. ಅದರ ಅರ್ಥ ಸಬ್ಬತ್ ದಿನದಲ್ಲಿ ನೀವು ವಿಶ್ರಾಂತಿ ತೆಗೆದುಕೊಳ್ಬೇಕು. ವಿಶ್ರಾಂತಿ ಮನುಷ್ಯನಿಗೆ ಅತ್ಯವಶ್ಯಕ. ವಾರದಲ್ಲಿ 1 ದಿವಸ ವಿಶ್ರಾಂತಿಯ ದಿವಸ, ಅದು ದೇವರನ್ನ ಆರಾಧಿಸಬೇಕು. ಅಂದ ಮಾತ್ರಕ್ಕೆ
ನಮ್ಮ ಒಂದು ಕುರಿ ಅಥವಾ ದನ ಬಾವಿಗೆ ಬಿದ್ದರೆ ನಾವು ಎತ್ತಲ್ವಾ ಸಬ್ಬತ್ ದಿನ ಅಂತ ಹೇಳಿ ಸುಮ್ಮನೆ ಇರ್ತೇವಾ? ಇಲ್ಲ ಇಲ್ಲ. ಅವರು ಹೇಳೋದು ಇಷ್ಟು ಕೆ ಜಿ ಎತ್ತಬೋದು, ಇಷ್ಟು ಕಿಲೋಮೀಟ್ರ್ ನಡಿಬೋದು, ಇಂತಿಂಥ ಕಾರ್ಯಗಳು ಮಾಡ್ಬೋದು, ಇಂತಿಂಥ ಕಾರ್ಯ ಮಾಡಬಾರ್ದು. ಅಂದರೆ ಅವರೇ ಅದಕ್ಕೆ ನಿಯಮಕ್ಕೆ ಕೆಲವೊಂದನ್ನು ಕೂಡಿಸಿ ಮನುಷ್ಯರಿಗೆ ಅದನ್ನು ಹೊರೆಯಾಗಿ ಮಾರ್ಪಡಿಸ್ತಾರೆ. ದೇವರು ಯಾವ ಉದ್ದೇಶಕ್ಕಾಗಿ ಧರ್ಮಶಾಸ್ತ್ರ ಕೊಟ್ಟರು ಅಂತ ಅವರು ತಿಳ್ಕೊಳ್ಳದೆ ಹೋದರು. ಅದು ಅವರಿಂದ ಉಂಟಾದಂಥ ಒಂದು ತಪ್ಪು. ಮತ್ತು ಇವರು ಇತರರಿಗಿಂತ ಹೆಚ್ಚಾಗಿ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡುವುದರಿಂದ ಇವರು ಹುದುವಾಗಿ ಅಹಂಕಾರಿಗಳು. ಅಹಂಕಾರ ಅವರಿಗೆ, ನಾವೇ ಇದನ್ನು ಪಾಲಿಸುವವರು ಅಂತೇಳಿ. ಒಳ್ಳೇದು ಅವ್ರು ಪಾಲಿಸಿ, ಯಾಕಂದರೆ ಅವ್ರು ಪಾಲಿಸಿದ್ದರಿಂದಲೇ ಧರ್ಮಶಾಸ್ತ್ರ ಕಾಪಾಡಲ್ಪಟ್ಟದ್ದು. ಆದರೆ ಇದು ಅವರನ್ನು ಅಹಂಕಾರಿಗಳನ್ನಾಗಿ ಮಾರ್ಪಡಿಸಿ ಸಮಾಜದಲ್ಲಿ. ಯಾಕಂದರೆ ನಾವು ಎಲ್ಲವನ್ನು ಮಾಡುವರು, ನೀವು ಮಾಡದವರು. ಅದೇ ಆ ಪ್ರಾರ್ಥನೆಯಲ್ಲಿ ಸುಂಕದವನ ಮತ್ತು ಫರಿಸಾಯನ ಪ್ರಾರ್ಥನೆಯಲ್ಲಿ ಈ ನಿಂತಿರುವ ಸುಂಕದವನಂತೆಯೂ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ? ತಾನು ಯಾರಾಗಿದ್ದೇನೆ ಎಂಬುದಾಗಿ ಹೇಳಿ ಏನು ಇನ್ನೊಬ್ಬನನ್ನು ಟೀಕಿಸ್ತಾ ಇದ್ದಾನೆ. ಇವನಂತೆಯೂ ಅಲ್ಲ ಅಂತ ಅಂದರೆ ಏನು, ನಾನು ಬೆಟ್ರ್, ಅವನಿಗಿಂತ ಎಲ್ಲ ಕಾರ್ಯಗಳನ್ನು ನಾನು ಮಾಡುವವನು ಎಂಬಂತಹ ಒಂದು ಅಹಂಕಾರ. ನೋಡಿ, ಕೆಲವರಿಗೆ ಆ ರೀತಿ ಫರಿಸಾಯರ ಆ ಒಂದು ಆತ್ಮ ಇವತ್ತು ಅನೇಕರಲ್ಲಿದೆ. ಅವರಿಗಿಂತ ಸ್ವಲ್ಪ ಉನ್ನತ ಮಟ್ಟಕ್ಕೆ ನಾವು ಬಂದರೆ ನಾವು ಪರಿಸರ ಆಗಿಬಿಡ್ತೇವೆ. ಅಂದ್ರೇನು, ನನ್ನ ಮಟ್ಟಕ್ಕೆ ಅವನು ಬಂದಿಲ್ಲ, ನನ್ನಷ್ಟು ಆತ್ಮಿಕತೆ ಅವನಿಗಿಲ್ಲ, ನನ್ನಷ್ಟು ಅವನು ಪ್ರಾರ್ಥನೆ ಮಾಡಲ್ಲ, ನಾನು ಯಾರಾಗಿದ್ದೇನೋ ಹಾಗೆ ಎಲ್ಲರೂ ಆಗಬೇಕು ಅಂತ ನನಗೆ ಹಠ ಹಿಡಿಯೋಕ್ಕಾಗಲ್ಲ. ಈಗ ನನ್ನ ಹಾಗೆ ಎಲ್ಲರಿಗೂ ಆಗೋಕ್ಕಾಗಲ್ಲ, ಹೌದಲ್ವಾ? ಈಗ ನಿಮ್ಮ ಹಾಗೆ ಎಲ್ಲರಿಗೂ ಆಗೋಕ್ಕಾಗಲ್ಲ. ಅದರಿಂದ ನನ್ನ ಹಾಗೆ ಎಲ್ಲರೂ ಆಗಬೇಕು ಅಂತೇಳಿ ನಾನು ಹಠ ಹಿಡಿದ್ರೆ ನಾನೊಬ್ಬ ಪರಿಸಾಯ. ಆ ಪರಿಸಾಯನ ಗುಣ ನನ್ನಲ್ಲೂ ಬಂತು. ಅಂದರೆ ಒಂದು, ಅವರು ದೇವರ ಆಜ್ಞೆಯನ್ನು ಅದರ ಮೂಲ ಉದ್ದೇಶ ಮರೆತರು. ಎರಡನೇದಾಗಿ ಇವರೆಲ್ಲ ಪಾಲಿಸುವುದರಿಂದ ಇವರು ತಿಳಿಯೋದು ಒಂದು ಅಹಂಕಾರ ಹುಟ್ಟಿಕೊಂಡು ಬಿಟ್ಟಿದೆ. ಮತ್ತು ಮೂರನೇದಾಗಿ ಇವರೆಲ್ಲ ಡಿಮೆರಿಟ್ಸ್ ಅಂತ ಹೇಳಿದ್ರೆ, ಇವರು ಒಳಗಣ ಸಂಗತಿಗಳಿಗಲ್ಲ ಇಂಪಾರ್ಟೆನ್ಸ್ ಕೊಡೋದು. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಅವರು ಪಾತ್ರೆಗಳ ಹೊರಗಣವನ್ನು ತಿಕ್ಕುತ್ತಾರೆ, ಒಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ ಅವರಿಗೆ. ಈಗ ಯೇಸುಕ್ರಿಸ್ತನು ಹೇಳ್ತಾ ಇದ್ದಾನೆ, ನಿಮ್ಮ ನೀತಿ ಫರಿಸಾಯರ ಮತ್ತು ಶಾಸ್ತ್ರಿಗಳ ನೀತಿಗಿಂತ ಮೀರದೆ ಹೋದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಅಂತೇಳಿ ಮತ್ತಾಯ 5 ಸ್ವಾಮಿ ಹೇಳ್ತಾ ಇದ್ದಾನೆ. ಈಗ ಫರಿಸಾಯನ ನೀತಿಗಿಂತ ನಮ್ಮ ನೀತಿ ಮೀರುವುದು ಹೇಗೆ? ನಾವು ಸುವಾರ್ತೆಗಳಲ್ಲಿ ಫರಿಸಾಯನು ದಿವಸಕ್ಕೆ ವಾರಕ್ಕೆ 2 ಸಾರಿ ಉಪವಾಸ ಮಾಡ್ತಾನೆ, ದಿವಸಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಾನೆ, ಅವನ 10ರಲ್ಲೊಂದು ದಶಮಭಾಗ ಕೊಡ್ತಾನೆ. ಇದು ಕನಿಷ್ಠ 3 ಅವನು ಮಾಡುವಂತಹ ಅವನ ರೊಟೀನ್, ಅದು ಅವನು ಡೈಲಿ ಮಾಡುವಂಥ 3 ಸಂಗತಿ. ಈಗ ನಮ್ಮ ನೀತಿ ಅವನ ನೀತಿಗಿಂತ, ಅವನ ಕೃತ್ಯಕ್ಕಿಂತ ಹೆಚ್ಚಿನದಾದರೆ ಮಾತ್ರವೇ ನೀವು ಪರಲೋಕ ರಾಜ್ಯಕ್ಕೆ ಹೋಗೋದು ಅಂತ ಹೇಳಿದೆ ಸ್ವಾಮಿ ಹೇಳಿದ್ರೆ ಅರ್ಥವೇನು? ಈಗ ಅವನು ವಾರದಲ್ಲಿ 2 ದಿವಸ ಉಪವಾಸ ಮಾಡೋದಾದರೆ ನಾವು ಕನಿಷ್ಠ 3 ದಿವಸ ಆದರೂ ಉಪವಾಸ ಮಾಡಬೇಕು. ಅವನು ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಾನೆ, ನಾವು ಕನಿಷ್ಠ 4 ಸಾರಿ ಆದರೂ ಮಾಡಬೇಕು. ಅವನ 10ರಲ್ಲಿ 1 ಕೊಡುವಾಗ ನಾವು 10ರಲ್ಲಿ 2 ಕೊಟ್ಟರೇನೆ ಅವನಿಗಿಂತ ಹೆಚ್ಚು. ಹಾಗೇನ ಯೇಸುಸ್ವಾಮಿ ಏನು ಅರ್ಥ ಮಾಡಿಕೊಂಡದು? ಅನೇಕರಿಗೆ ಅದರ ಅರ್ಥ ಗೊತ್ತಿಲ್ಲ. ಅಲ್ಲಿ ಇಷ್ಟೇ ಯೇಸುಸ್ವಾಮಿ ಹೇಳಿದ್ದು, ಅವನ ನೀತಿ ಹೊರಗಣ ನೀತಿಯಾಗಿದೆ. ಅವನು ಮಾಡುವುದಲ್ಲ ಹೊರಗಣ ಸಂಗತಿಗಳು. ಅವನ ನೀತಿಗಿಂತ ನಮ್ಮ ನೀತಿ ದೊಡ್ಡದಾಗುವುದು ಯಾವಾಗ? ನಾವು ಒಳಗಣ ಸಂಗತಿಗೆ ಇಂಪಾರ್ಟೆನ್ಸ್ ಕೊಡುವಾಗ. ಆವಾಗ ಅವನ ನೀತಿಗಿಂತ ನಮ್ಮ ನೀತಿ ದೊಡ್ಡದಾಗ್ತದೆ. ಅಲ್ಲದೆ ವಾರದಲ್ಲಿ 2ನ್ನು 3, ದಿನದಲ್ಲಿ 3ನ್ನು 4 ಮಾಡುವುದಲ್ಲ. ಏನು, ನಾವು ಎಷ್ಟು ಮಾಡ್ತೇವೆ ಅಂತಲ್ಲ, ನಾವು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೇವೆ. ಅವನು ಹೊರಗಣ ತೋರ್ಪಡಿಕೆಗಾಗಿ. ಈಗ ಅವನು ಕಾಣಿಕೆ ಕೊಡುವಾಗ ಏನು ಮಾಡ್ತಾನೆ? ಕೊಂಬು ಊದಿಸ್ತಾನೆ. ಈಗ 10 ರೂಪಾಯಿ ಅವನು ಯಾರಿಗಾದರೂ ಕಾಣಿಕೆ ಕೊಡುವುದಾದರೆ ಹಾಗೆ ನಮ್ಮ ಹಾಗೆ ಕೊಡುವುದಿಲ್ಲ. ಅವನು ಚಪ್ಪಾಳೆ ಹೊಡೆದು ಏನು ಮಾಡ್ತಾನೆ? ಅಲ್ಲಿ ಕೊಂಬು ಊದುವರು ಪಬ್ಲಿಕಲ್ಲಿ ಇರ್ತಾರೆ, ಅವರಿಗೆ 10 ರೂಪಾಯಿ ಕೊಟ್ಟು ಏನು ಮಾಡ್ತಾನೆ? ಕೊಂಬು ಊದಿಸ್ತಾನೆ. ಆಮೇಲೆ ಇವನು 10 ರೂಪಾಯಿ ಕೊಡ್ತಾನೆ. ಅಲ್ಲಿ 20 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿ ಇವನು ಕೊಡೋದು. ಇವತ್ತು ಅನೇಕ ಸಮಾಜ ಸೇವೆ ಮಾಡೋರು ಇದ್ದಾರೆ ಅಲ್ವಾ? ಮಕ್ಕಳಿಗೆ ಬ್ಯಾಗು ಕೊಡೋದು, ಪುಸ್ತಕ ಕೊಡೋದು. ಅವ್ರು ಖರ್ಚು ಮಾಡೋದು 10,000 ರೂಪಾಯಿ. ಇದಕ್ಕೆ ಅಡ್ವರ್ಟೈಸ್ಮೆಂಟಿಗೆ 20,000 ರೂಪಾಯಿ ಖರ್ಚು ಮಾಡ್ತಾರೆ. ಆ 10,000ವನ್ನು ಸೇರಿಸಿ ಬಡವರಿಗೆ ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗ್ತದೆ. ಆದರೆ ಹಾಗೆ ಅಲ್ಲ, ಜನರೆಲ್ಲ ಅದು ನೋಡಬೇಕು ಅಂತೇಳಿ. ನೋಡಿ, ಇಲ್ಲೆಲ್ಲ ಫರಿಸಾಯರ ಆತ್ಮ ನಮ್ಮೊಳಗೆ ಬಂದುಬಿಟ್ಟಿದೆ. ಅಂದರೆ ಅವರು ಹೊರಗಣ ಸಂಗತಿಗೆ ಇಂಪಾರ್ಟೆನ್ಸ್ ಕೊಡೋದು, ನಾವು ಒಳಗಣ ಸಂಗತಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಆವಾಗ ಅವರ ನೀತಿಗಿಂತ ನಮ್ಮ ನೀತಿ ಹೆಚ್ಚಿನದಾಗ್ತದೆ. ಇಲ್ಲದೆ ಹೋದರೆ ನಾವಿನ್ನು 20 ಸಾರಿ ಪ್ರಾರ್ಥನೆ ಮಾಡಿದ್ರೂ ಫರಿಸಾಯನ ನೀತಿಗಿಂತ ನಮ್ಮ ನೀತಿ ದೊಡ್ಡದಾಗುವುದಿಲ್ಲ. ನಾವು ಒಳಗಣ ಕಾರ್ಯಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಆವಾಗ ಅವನ ನೀತಿಗಿಂತ ನಮ್ಮ ನೀತಿ ಹೆಚ್ಚಿನಗಾಗುವುದು. ತೆಸಲೋನಿಕೆ ಪತ್ರಿಕೆ 5
23-24 ಪೌಲು ಹೇಳ್ತಾ ಇದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ ಪ್ರಾಣ ದೇಹಗಳು ದೋಷವಿಲ್ಲದೆ ಕಾಣಿಸ್ಕೊಳ್ಬೇಕು ಅಂತ. ಅಲ್ಲಿ ಆ ಆರ್ಡರ್ ನೀವು ಗಮನಿಸಿದರೆ ಗೊತ್ತಿಲ್ಲ, ಎಲ್ಲಿಂದ ಆರಂಭವಾಗಬೇಕು? ಆತ್ಮ ಪ್ರಾಣ ದೇಹ. ಮನುಷ್ಯನಿಗೆ 3 ಭಾಗ. ನಾವು ಸಾಮಾನ್ಯವಾಗಿ ದೇಹ ಪ್ರಾಣ ಆತ್ಮ ಅಂತ ಹೇಳ್ತೇವೆ ಅಲ್ವಾ? ನಮಗೆ ಇಂಪಾರ್ಟೆನ್ಸ್ ದೇಹ, ಆಮೇಲೆ ಪ್ರಾಣ, ಆಮೇಲೆ ಆತ್ಮ. ಆದರೆ ಸ್ವಾಮಿ ಹೇಳುವುದು ಹಾಗೆ ಅಲ್ಲ, ಮೊದಲು ನಿನ್ನ ಆತ್ಮ, ಆಮೇಲೆ ನಿನ್ನ ಪ್ರಾಣ, ಆಮೇಲೆ ನಿನ್ನ ದೇಹ ಪರಿಶುದ್ಧವಾಗಿ ಕಾಣಲ್ಪಡಬೇಕು. ನಾವೆಲ್ಲ ಉಪದೇಶ ಮಾಡೋದು ದೇಹಕ್ಕೆ ಅಲ್ವಾ? ದೇಹದ ವಿಚಾರಗಳಿಗೋಸ್ಕರ ಬೇರ್ಪಡುವಿಕೆ ದೇಹದಲ್ಲಿ ಕಾಣಬೇಕು ಅಂತ. ಹೌದು, ದೇಹದಲ್ಲಿ ಕಾಣಲೇಬೇಕು, ಆದರೆ ದೇಹಕ್ಕಲ್ಲ ಇಂಪಾರ್ಟೆನ್ಸ್ ಯಾವುದಕ್ಕೆ ಅಂದರೆ ಅದರ ಅರ್ಥ ಆತ್ಮ ಒಳಗಡೆ ಇರುವುದು, ಆಮೇಲೆ ಹೊರಗಡೆ ಪ್ರಾಣ, ಆಮೇಲೆ ಹೊರಗಡೆ ಶರೀರ. ಪವಿತ್ರತೆ ಆರಂಭಿಸಬೇಕಾದ ಶರೀರದಿಂದ ಅಲ್ಲ, ಪವಿತ್ರತೆ ಆರಂಭಿಸಬೇಕಾದ ಒಳಗಣ ಆತ್ಮದಿಂದ ಆರಂಭಿಸಬೇಕು. ಆಮೇಲೆ ಅದು ಪ್ರಾಣಕ್ಕೆ ಬರಬೇಕು ಪವಿತ್ರತೆ, ಆಮೇಲೆ ಶರೀರಕ್ಕೆ ಬರಬೇಕು. ಆವಾಗ ಯೇಸು ಸ್ವಾಮಿ ಮೆಚ್ಚುತ್ತಾನೆ. ಇದು ನಾವು ಏನು ಮಾಡ್ತೇವೆ, ಲೇಪ ಹಚ್ಚುವಾಗಿ ಮೇಲಿನಿಂದ ಹೊರಗಡೆ ಮಾತ್ರ ನಮ್ಮ ಪವಿತ್ರತೆ ಬಗ್ಗೆ ಮಾತಾಡುವುದು ಅದಲ್ಲ. ಈ ಫರಿಸಾಯನ ವಿಚಾರದಲ್ಲಿ ಅವನಿಗೆ ಒಳಗಡೆ ವಿಚಾರ ಏನು ಬೇಡ. ಒಳಗಡೆ ಸ್ವಾಮಿ ಹೇಳ್ತಾ ಇದ್ದಾನೆ, ಅವನು ನೋಡಿ ಬಣ್ಣ ಹಚ್ಚಿದ ಸಮಾಧಿ ಅಂತ ಅಲ್ವಾ? ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ ಪೂರ್ತಿ ಫರಿಸಾಯರಿಗೋಸ್ಕರ ದೇವರು ಮೀಸಲಿಟ್ಟಿದ್ದಾನೆ. ಅಂದರೆ ಅದರಲ್ಲಿ ಪೂರ್ತಿ ಅವರನ್ನು ಯೇಸುಸ್ವಾಮಿ ಖಂಡಿಸುವುದಲ್ಲ, ಅಂದ್ರೇನು, ಅವರ ತಪ್ಪನ್ನು ಯೇಸುಸ್ವಾಮಿ ಎತ್ತಿ ತೋರಿಸ್ತಾ ಇದ್ದಾನೆ. ಅಲ್ಲಿ ನಾವು ಅಧ್ಯಾಯದಲ್ಲಿ ಪೂರ್ತಿ ಅವನ ಹೊರಗಣ ವಿಚಾರಗಳಿಗೆ ಅವನು ಇಂಪಾರ್ಟೆನ್ಸ್ ಕೊಟ್ಟದನ್ನು ಯೇಸುಸ್ವಾಮಿ ಖಂಡಿಸ್ತಾ ಇದ್ದಾನೆ. ಅದರಿಂದ ಫರಿಸಾಯರಿಗೆ ಬಂದಂತಹ 3ನೇ ತಪ್ಪು, ಅವರು ಒಳಗಣ ಸಂಗತಿಗಲ್ಲ, ಹೊರಗಡೆ ಸಂಗತಿಗೆ ಅವರು ಇನ್ನು 4ನೇದಾಗಿ ಓರಲ್ ಟ್ರೆಡಿಷನ್. ನಾನು ಈಗಾಗಲೇ ಹೇಳಿದೆ, ಮೌಖಿಕ ಉಪದೇಶಗಳಿಗೆ ಅವರು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಅಂದರೆ ಬಾಯಿಯಿಂದ ವರ್ಗಾವಣೆಗೊಂಡಂತಹ ಅವರ ತಲ್ಮೂದುಗಳಿಗೆ ಬರೆಯಲ್ಪಟ್ಟ ನಿಯಮಗಳಲ್ಲ ಅವರಿಗೆ ಇಂಪಾರ್ಟೆಂಟ್. ಅವರಿಗೆ ಏನು, ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದ 9ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತಿದೆ. ಆ ಮಾತನ್ನು ನಮ್ಮ ಓದ್ತಿರೋ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದ 9ನೇ ವಚನ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದು. ನನಗೆ ಭಕ್ತಿ ನೋಡ್ರಿ, ಅಲ್ಲಿ ಒಂದು ಪದ, ಮನುಷ್ಯನು ಕಲ್ಪಿಸಿದ ಕಟ್ಟಳೆಗಳು. ಅದೇ ಓರಲ್ ಟ್ರೆಡಿಷನ್, ಮೌಖಿಕ ಪರಂಪರೆ ಅಂತ ನಾವು ಹೇಳ್ತೇವೆ. ಅಂದರೆ ಬಾಯಿ ಮಾತಿನಿಂದ ಉಂಟಾದಂಥ ಉಪದೇಶ, ಅದಕ್ಕೆ ಅವರು ಪ್ರಾಧಾನ್ಯತೆ ಕಲ್ಪಿಸ್ತಾರೆ ಹೊರತು ಅವರು ನನ್ನನ್ನು ಗೌರವಿಸ್ತಾ ಇಲ್ಲ ಅಂತ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ, ನೀವು ಪ್ರತ್ಯೇಕವಾಗಿ ಸರ್ಮನ್ ಆನ್ ದ ಮೌಂಟ್ ಬೆಟ್ಟದ ಪ್ರಸಂಗವನ್ನು ಕಲಿಯುವುದಾದರೆ, ನಾನೋ ನಿಮಗೆ ಹೇಳುವುದೇನೆಂದರೆ, ಸ್ವಾಮಿಯಲ್ಲಿ ಮೋಶೆ ಧರ್ಮಶಾಸ್ತ್ರವನ್ನು ತರ್ತಾ ಇದ್ದಾನೆ. ನಾನೋ ನಿಮಗೆ ಹೇಳುವುದೇನೆಂದರೆ, ನಿಮ್ಮ ಪೂರ್ವಿಕರು ಹೇಳಿದರು ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲಿ ಯೇಸುಸ್ವಾಮಿ ತಿಂತಾನೆ, ನಾನೋ ನಿಮಗೆ ಹೇಳುವುದೇನೆಂದರೆ, ಅಂದರೆ ಅದರ ಅರ್ಥವೇನು? ಅವರು ಓರಲ್ ಟ್ರೆಡಿಷನ್, ಪೂರ್ವಿಕರ ಸಂಪ್ರದಾಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು, ಅದನ್ನೇ ಅವರು ಉಪದೇಶ ಮಾಡ್ತಾಯಿದ್ರು. ಆದರೆ ಮೋಶೆ ಬರೆದದಲ್ಲಿ ಅವರಿಗೆ ಇಂಪಾರ್ಟೆನ್ಸ್ ಇಲ್ಲ, ಗೊತ್ತಾಯ್ತಲ್ಲ? ಅಂದರೆ ಅವರು ತೋರಾಗಳಿಗಿಂತ ತಲ್ಮೂದುಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾಯಿದ್ರು. ಅದು ತಪ್ಪು ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ. ಇಲ್ಲಿ ಬರೆಯಲ್ಪಟ್ಟ ಧರ್ಮಶಾಸ್ತ್ರ ಇರುವಾಗ ಅದನ್ನೇ ಬಿಟ್ಟು ಅವರು ಮೌಖಿಕವಾಗಿ ಪರಂಪರೆಯಾಗಿ ಹೇಳಿ ಬಂದಂತಹ ತಲ್ಮೂದ್ ಅದನ್ನು ಬೋಧಿಸುವುದರಲ್ಲಿ ಅವರು ಹೆಚ್ಚಿನ ಸಮಯವನ್ನು ಕಳೆಯುತ್ತಾ ಇದ್ದರು. ಇನ್ನು ಈ ಫರಿಸಾಯರ ಬಗ್ಗೆ ಒಂದೆರಡು ಮಾತು ಹೇಳಿ ನಮಗೆ ಈ ಸಂಚಿಕೆ ಮುಗಿಸೋಣ. ಫರಿಸಾಯರು ಪ್ರತ್ಯೇಕವಾಗಿ ಅವರು ಯಾಜಕರಲ್ಲ. ನಾವು ತಪ್ಪಾಗಿ ತಿಳ್ಕೊಂಡಿದ್ದೇವೆ ಫರಿಸಾಯರೆಲ್ಲರೂ ಯಾಜಕರು ಅಂತೇಳಿ. ಫರಿಸಾಯರು ಯಾಜಕರು ಇದ್ದಾರೆ, ಆದರೆ ಯಾಜಕರು ಹೆಚ್ಚು ಗುಂಪಿಲ್ಲ. ಅವರು ಲೇಮೆನ್ಗಳು ಅಂತ ನಾವು ಇಂಗ್ಲೀಷ್ನಲ್ಲಿ ಲೇಮೆನ್ ಅಂತ ಕರೀತಾರೆ. ಅಂದ್ರೇನು? ಸಹಾಯಕರು. ಅಂದ್ರೇನು? ಸಭಾಮಂದಿರಗಳಲ್ಲಿ ಹೆಚ್ಚು ನಾವು ಫರಿಸಾಯರನ್ನ ಕಾಣ್ತೇವೆ. ಸದ್ದುಕಾಯರು ಸಭಾಮಂದಿರಗಳಲ್ಲಿ ಸಿನಗೋಗಳಲ್ಲಿ ಕಾಣಲ್ಲ, ಅವರು ದೇವಾಲಯದಲ್ಲಿರ್ತಾರೆ. ಫರಿಸಾಯರು ಹೆಚ್ಚು ಸಭಾಮಂದಿರಗಳಲ್ಲಿ ಕಾಣ್ತಾ ಇದ್ದಾರೆ. ಅಂದರೆ ಅವರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಅವರಲ್ಲಿ ಹೆಚ್ಚು ಮಂದಿ ವ್ಯವಹಾರ ಮಾಡುವವರು, ಟ್ರೇಡರ್ಸ್ ಮತ್ತು ಏನು ಬಿಸ್ನೆಸ್ ಮ್ಯಾನ್ಗಳು ಜಾಸ್ತಿ ಫರಿಸಾಯರಲ್ಲಿ. ಅವರು ಆ ರೀತಿ ವ್ಯವಹಾರ ಮಾಡುವರು. ಈ ಫರಿಸಾಯರು ಎಂಬಂಥದ್ದು ಒಂದು ಗುಂಪು, ಅದು ಟ್ರೆಡಿಷನ್ ಆಗಿ ಬರುವಂಥದ್ದಲ್ಲ. ಅಂದರೆ ಅದರಲ್ಲಿ ಮೆಂಬರ್ಶಿಪ್ ತೆಗೆದು ನಾವು ಫರಿಸಾಯರಾಗಬೇಕು. ಒಬ್ಬ ಯಹೂದನಿಗೆ ಫರಿಸಾಯನ ಆಗಬೇಕಾದ್ರೆ
ಅವರಲ್ಲಿ ಹೋಗಿ ಹೇಳಬೇಕು ನನಗೆ ಫರಿಸಾಯನ ಆಗಬೇಕು. ಅವರು ಕೆಲವು ದಿವಸಗಳ ಕಾಲ ನಮ್ಮನ್ನು ವಾಚ್ ಮಾಡ್ತಾರೆ, ಅವರು ಉಪದೇಶಿಸ್ತಾರೆ, ಆಮೇಲೆ ಅದರಂತೆ ನಡೆಯುತ್ತಾ ಇದ್ದಾರೆ ಎಂಬುದಾಗಿ ವಾಚ್ ಮಾಡ್ತಾರೆ. ವಾಚ್ ಮಾಡಿ ಅವರು ಅಂಗೀಕರಿಸಲ್ಪಟ್ಟರೆ ಅವರಿಗೆ ಫರಿಸಾಯನ ಎಂಬ ಪಟ್ಟ ಕೊಡ್ತಾರೆ. ಈಗ ಫರಿಸಾಯನ ಎಂಬ ಒಂದು ಪದವಿ ಸಿಕ್ಕುವುದು ಸಮಾಜದಲ್ಲಿ ದೊಡ್ಡ ಒಂದು ಗೌರವ ಸಿಕ್ಕಿದ ಹಾಗೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಾನು ಫರಿಸಾಯರಲ್ಲಿ ಫರಿಸಾಯನಾಗಿದ್ದೆನು ಅಂತ. ಅಂದ್ರೇನು? ಒಬ್ಬ ಧರ್ಮಶಾಸ್ತ್ರವನ್ನು ಕಾಪಾಡುವ ಒಬ್ಬ ಫರಿಸಾಯನ ಆಗಿದ್ದೇನೆ ಎಂಬುದಾಗಿ ಪೌಲ ಹೇಳಲಿಕ್ಕೆ ಕಾರಣ, ಅಂದು ಫರಿಸಾಯನ ಎಂಬ ಪದವಿ ಸಿಕ್ಕುವುದು ದೊಡ್ಡ ಒಂದು ಅಂಗೀಕಾರವಾಗಿತ್ತು ಸಮಾಜದಿಂದ. ಆದ್ದರಿಂದ ಬಹಳಷ್ಟು ಟೆಸ್ಟ್ ಮಾಡಿ ಅವನು ಅದರಲ್ಲಿ ಜಯಶಾಲಿ ಆದರೆ ಮಾತ್ರವೇ ಫರಿಸಾಯನಾಗಿ ಕೊಡ್ತಾನೆ. ಈಗ ನಾನು ಫರಿಸಾಯನು, ನನ್ನ ಮಗ ಫರಿಸಾಯನ ಆಗಲ್ಲ. ನನ್ನ ಮಗ ಫರಿಸಾಯನ ಆಗಬೇಕಾದ್ರೆ ಅವನು ಧರ್ಮಶಾಸ್ತ್ರವನ್ನು ಕಲಿತು ಪರೀಕ್ಷಿಸಿ ಅವನು ಅದನ್ನು ಪಾಲನೆ ಮಾಡ್ತಾನೆ ಅಂತೇಳಿ ಪ್ರೂವ್ ಆದರೆ ಮಾತ್ರವೇ ಅವನು ಫರಿಸಾಯನಾಗಲಿಕ್ಕೆ ಸಾಧ್ಯ. ಇದು ಫರಿಸಾಯರಿಂದ ನಾವು ಕಲಿಯತಕ್ಕಂಥ ಕೆಲವು ಸಂಗತಿಗಳು. ಆದ್ದರಿಂದ ನಮಗೆ ಈ ಸಂಚಿಕೆಯಲ್ಲಿ ಹೀಗೆ ಕನ್ಕ್ಲೂಡ್ ಮಾಡೋಣ. ಒಳ್ಳೆಯ ಉದ್ದೇಶಕ್ಕೋಸ್ಕರ ಅವರ ಫರಿಸಾಯರು ಎಂಬಂಥ ಒಂದು ಗುಂಪು ಉಂಟಾದದ್ದು. ಆದರೆ ಅದು ಕಾಲಾಂತರದಲ್ಲಿ ಏನಾಯಿತು, ಅನೇಕ ಕೆಟ್ಟ ತತ್ವಗಳಿಗೆ ಅವರು ವಾಲಿಕೊಂಡರು. ಒಂದನೇದಾಗಿ ಅವರು ಹೊರಗಣ ಸಂಗತಿಗಳಿಗೆ, ಎರಡನೇದಾಗಿ ಅವರಲ್ಲಿ ಅಹಂಕಾರಿಗಳಾದರು. ದೇವರು ಯಾವ ಉದ್ದೇಶಕ್ಕಾಗಿ ಧರ್ಮಶಾಸ್ತ್ರವನ್ನು ಇಟ್ಟನು ಎಂಬುದನ್ನು ಮರೆತು ತಪ್ಪಾದ ರೀತಿಗಳಿಗೆ ಅವರು ತೊಡಗಿಸಿಕೊಂಡರು. ಈ ರೀತಿಯಾದ ಸಂಗತಿಗಳನ್ನು ಬದಲಾಯಿಸಿದರೆ ಅವರು ಒಂದು ಒಳ್ಳೆಯ ಗುಂಪಾಗಿಯೇ ಬೇರ್ಪಟ್ಟು ಜೀವನ ಮಾಡಲಿಕ್ಕೆ, ಧರ್ಮೋಪದೇಶವನ್ನು ಪಾಲನೆ ಮಾಡಲಿಕ್ಕೆ, ಸಂರಕ್ಷಿಸುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದರು. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಫರಿಸಾಯರ ಕುರಿತಾಗಿ ಯಹೂದ್ಯರ ಗುಂಪುಗಳಲ್ಲಿ ಫರಿಸಾಯ ಗುಂಪಿನ ಕುರಿತಾಗಿ ನಾವು ನೋಡಿಕೊಂಡೆವು, ಕಲಿತ್ಕೊಂಡೆವು. ನಮ್ಮ ಜೀವಿತದಲ್ಲಿ ಅಹಂಕಾರ, ಹೊರಗಿನ ಅಲಂಕಾರಕ್ಕೆ ನಾವು ಪ್ರಾಮುಖ್ಯತೆ ಕೊಡದೆ ಆತ್ಮಿಕ ವಿಷಯಗಳಿಗೆ ನಾವು ಪ್ರಾಮುಖ್ಯತೆ ಕೊಟ್ಟು ಜೀವಿಸುವ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ. ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯ ಈ ಕಾರ್ಯಕ್ರಮದಲ್ಲಿ ನಮಗೆ ಅಮೋಘ ಚರಿತ್ರೆ ಎಂಬ ಈ ಕಾರ್ಯಕ್ರಮದಲ್ಲಿ ಕಲಿಸಿಕೊಡ್ತಿರುವಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸರು. ಪ್ರಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.